ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ರಾಮ ಜನ್ಮಭೂಮಿ ಆಗಿ ಈ ಶ್ರೀರಾಮನ ಒಂದು ಉದ್ಘಾಟನೆಗೆ ಇಡೀ ದೇಶವೇ ಕಾಯ್ತಾ ಇದೆ. ಇದರ ನಡುವೆ 30 ವರ್ಷದ ಹಳೆ ಕೇಸನ್ನ ಮತ್ತೆ ಕಾಂಗ್ರೆಸ್ ಸರ್ಕಾರ ವಾಪಸ್ ಮತ್ತೆ ತೆಗೆಯುವ ಮೂಲಕ ಒಂದು ರೀತಿ ದೇಶದ ರಾಜಕಾರಣ ಮಾಡ್ತಾ ಇದೆ ಅನ್ನುವಂತ ಒಂದಷ್ಟು ಚರ್ಚೆ ಕೂಡ ಆರಂಭವಾಗ್ತಾ ಇದೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಎಲ್ಲೊಂದ್ ಕಡೆ ಹುಬ್ಳಿ ಕೇಸು ಇದೊಂದೇ ಅಲ್ಲ, ಅನೇಕ ಪ್ರಕರಣಗಳು, ಆದ್ರೆ ಇದು ಬಹಳ ಪ್ರಮುಖ. ಯಾಕಂತಂದ್ರೆ ಒಂದ್ ಕಡೆ ರಾಮ ಜನ್ಮಭೂಮಿ, ಮತ್ತೊಂದ್ ಕಡೆ ಉದ್ಘಾಟನೆಗೆ ಎಲ್ಲಾ ರೀತಿಯಾದಂತ ತಯಾರಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹಳೆ ಪ್ರಕರಣ ತೆಗೆಯುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಸರಿ ಏನಂತ ಸರ್? ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಗುವಂತದಕ್ಕೆ ಇನ್ನು 20 ದಿನ ಬಾಕಿ ಇದೆ, 21 ದಿನ ಬಾಕಿ ಇದೆ. ಈ ಸಂದರ್ಭ ನೋಡ್ಕೊಂಡು ಒಂದ್ ರೀತಿ ಹಿಂದೂಗಳಲ್ಲಿ, ರಾಮ ಭಕ್ತರಲ್ಲಿ ಒಂದು ಭಯಭೀತ ವಾತಾವರಣ. ಯಾಕಂದ್ರೆ ಈಗ ಮನೆ ಮನೆಗೂ ಅಕ್ಷತೆ, ಪ್ರತಿ ಮನೆಯಲ್ಲೂ ದೀಪ ಅಂಟಿಸ್ಬೇಕು, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಅವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ರಾಮನ ಸ್ತೋತ್ರ ಆಗ್ಬೇಕು, ಭಜನೆ ಆಗ್ಬೇಕು, ದೇವರ ಆರಾಧನೆ ಆಗ್ಬೇಕು, ಈ ತರ ಕರೆಯನ್ನ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇದ್ರ ಬಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ಜನ, ಕೋಟ್ಯಾಂತರ ಜನ ಇದನ್ನ ಆಚರಣೆ ಮಾಡುವಂತದಕ್ಕೆ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಮನೆ ಮನೆ ಸಂಪರ್ಕನ ಕೂಡ ನಡೀತಾ ಇದೆ. ಇದು ಗೊತ್ತಾಗಿರುವಂತ ಕಾಂಗ್ರೆಸ್ ಅವರು ಮೊನ್ನೆನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಏನೋ ಬಿಜೆಪಿ ಅವರು ಮನೆ ಮನೆಗೆ ಅಕ್ಷತೆ ಕಾಳು ಕೊಡ್ತಾ ಇದ್ದಾರೆ ಅಂತ ಕಾಮೆಂಟು ಕೂಡ ಮಾಡಿದ್ದಾರೆ. ಏನೋ ಅಪರಾಧ, ನಾವೇನೋ ಅಪರಾಧ ಮಾಡ್ತಾ ಇದ್ದೀರಿ ಅಂತ. ರಾಮ ಮಂದಿರ ಕಟ್ಟುವಂತ ಸಂದರ್ಭದಲ್ಲಿ ಇವ್ರದೇನ್ ಪಾತ್ರ ಇಲ್ಲ, ತಡೆ ಮಾಡಿದ್ರು. ಆದ್ರೆ ರಾಮ ಮಂದಿರ ಕಟ್ಟುವಂತದ್ಕೆ ಇವತ್ತು ಮೋದಿ ಅವರು ಬಂದ್ಮೇಲೆ ಅವಕಾಶ ಆಗಿದೆ. ಈಗ ಇದನ್ನ ಆಚರಣೆ ಎಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರೀತಿ ಆಚರಣೆ ಆಗೋಗ್ತೈತೆ, ಮನೆಯಲ್ಲಿ ರಾಮನ ಪೂಜೆ ಆಗ್ತೈತೆ, ಭಜನೆ ಆಗ್ತೈತೆ ಅಂತ ಕಾಂಗ್ರೆಸ್ ಅವ್ರಿಗೆ ಭಯ ಭೀತಿ ಬಂದ್ಬಿಟ್ಟಿದೆ. ಇದೆಲ್ಲ ಏನೋ ಪಾರ್ಲಿಮೆಂಟ್ ಚುನಾವಣೆಗೆ ನಮ್ಗೆ ತೊಂದರೆ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಅಯೋಧ್ಯೆ ಇದ್ರದ್ದು ಆದಂತ 92ನೇ ಇಸ್ವಿಯಲ್ಲಿ, ಅದು 5ನೇ ತಾರೀಕು ಆಗಿರೋವಂಥದ್ದು ಹುಬ್ಳಿ ಘಟನೆಯನ್ನ. ಅದಾಗಿರೋ ಘಟನೆ ಸುಮಾರು 12-13 ಜನ ಕೇಸಲ್ಲಿದ್ದಾರೆ. ಅದರಲ್ಲಿ 3-4 ಜನ ಸತ್ತು ಹೊರಟೋಗಿದ್ದಾರೆ. ಇನ್ನೊಂದು 5 ಜನಕ್ಕೆ ಆಗ್ಲೇ ಅದು ಕೇಸನ್ನು ಡಿಸ್ಮಿಸ್ ಆಗಿದೆ. ಇಷ್ಟಿದ್ರೂ ಕೂಡ ಅವ್ರನ್ನ ಏಕಾಏಕಿ ಏನು ನೋಟಿಸು ಕೊಡ್ಲಿಲ್ಲ. ಏನನ್ನು ಕೊಡ್ಬೇಕಲ್ಲ, ನಿಮ್ಗೆ ಕೋರ್ಟ್ ವಾರಂಟ್ ಇದೆ, ನಿಮ್ಗೆ ತಪ್ಪಿಸ್ಕೊಂಡಿದ್ದೀರಾ. ಆ ಒಬ್ಬ ಆಟೋ ರಿಕ್ಷಾ ಓಡಿಸ್ತಾವನೆ ದಿನ ಅಲ್ಲೇ ಅದೇ ಮೊಹಲ್ಲಲ್ಲೇ ಪ್ರತಿದಿನ 365 ದಿನನೂ ಆಟೋ ಓಡಿಸ್ಕೊಂಡು ಇದ್ದಾನೆ ಅಂದ್ರೆ ಅವನ್ನ ಅಬ್ಸ್ಕ್ಯಾಂಡಿಂಗ್ ಅಂತ ಹೆಂಗೆ ಮಾಡ್ತೀರಾ? ನಾಚಿಕೆ ಆಗೋಲ್ಲ ನಿಮ್ಗೆ? ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಅಬ್ಸ್ಕ್ಯಾಂಡಿಂಗ್ ಅಂತ ತೋರಿಸಿದಿರಲ್ಲ. ಎಲ್ಲಿ ಅಬ್ಸ್ಕ್ಯಾಂಡಿಂಗ್ ಇದ್ದಾನೆ? ಅಲ್ಲೇ ಆಟೋ ಓಡಿಸ್ತಾ ಇದ್ದಾನೆ, ಪ್ರತಿದಿನ ಆಟೋ ಓಡಿಸ್ತಾ ಇದ್ದಾನೆ. ಪ್ರತಿದಿನ ಆಟೋ ಓಡಿಸೋವಂಥವನಿಗೆ ನೀವು ಅಬ್ಸ್ಕ್ಯಾಂಡಿಂಗ್ ಅಂತ ಪಟ್ಟ ಕಟ್ಟಿ ಜೈಲಿಗೆ ಹಾಕ್ತೀರಾ ಅಂತ ಹೇಳಿದ್ರೆ, ನೀವು ಈ ರಾಮ ಪ್ರತಿಷ್ಠಾಪನೆ ಏನ್ ನಡೀತಾ ಇದೆ ಇದಕ್ಕೆ ಭಂಗ ತರುವಂತದಕ್ಕೆ, ಇದನ್ನ ಕರ್ನಾಟಕದಲ್ಲಿ ಭಂಗ ತಂದು ಯಾರು ಹೋಗ್ಬಾರ್ದು. ಆ ರೀತಿ ಭಯದ ವಾತಾವರಣ ಕರ್ನಾಟಕದಲ್ಲಿ. ಯಾರಾದ್ರೂ ನೀವು ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅಥವಾ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ರೆ ನಿಮ್ಮನ್ನೆಲ್ಲ ನೋಡ್ಕಂತೀರಿ ಅನ್ನೋ ಬೆದರಿಕೆ ಅಂತ ಅನ್ಸುತ್ತೆ. ಅಂದ್ರೆ ಜೈಲ್ಗೆ ಹಾಕಿದ್ದಾರೆ ಅಂದ್ರೆ, ಏನೋ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಪರವಾಗಿಲ್ಲ, ಏಕಾಏಕಿ ಕರ್ಕೊಂಡೋಗಿ ಜೈಲ್ ಕಳಿಸ್ಬಿಟ್ಟಿದ್ದಾರೆ. ಸರ್, ಈಗ ಗೃಹ ಸಚಿವರು ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ, ಇದು ಹಳೆ ಕೇಸುಗಳನ್ನ ರಿವ್ಯೂ ಮಾಡೋ ಕೆಲಸವನ್ನ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಇದು ಒಂದೇ ಪ್ರಕರಣ ಅಲ್ಲ, ಅನೇಕ ಪ್ರಕರಣಗಳನ್ನು ಕೂಡ ಇದೇ ರೀತಿ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಲೋಪ ಹುಡುಕುವಂತ ಕೆಲಸ ಬಿಜೆಪಿ ಯಾಕೆ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಳೆ ಕೇಸ್ ಹುಡ್ಕೊಂಡಿದ್ರೆ DJ ಹಳ್ಳಿ KJ ಹಳ್ಳಿ ಘಟನೆ ಇದೆಯಲ್ಲ, ಅದನ್ನ ಯಾಕೆ ಹುಡುಕ್ತಾ ಇಲ್ಲ? ಆಮೇಲೆ ಹಾಸನದಲ್ಲಿ 135 ಜನ PFI ಪಾಪ್ಯುಲರ್ ಫ್ರಂಟ್ KFD ಈ ದೇಶದ್ರೋಹಿ ಸಂಘಟನೆ ಇತ್ತಲ್ಲ, ಆ ಕೇಸ್ನೆಲ್ಲ ಯಾಕೆ ಓಪನ್ ಮಾಡ್ತಾ ಇಲ್ಲ? ಅದನ್ನೆಲ್ಲ ಕ್ಲೋಸ್ ಮಾಡಾಕಿದಿರಲ್ಲ ನೀವು. ಕ್ಲೋಸ್ ಮಾಡಿರೋ ಕೇಸ್ನೆಲ್ಲ ಓಪನ್ ಮಾಡಿದ್ರೆ ಇವಾಗ ಅವ್ರದ್ದು ಬ್ಯಾನ್ ಆಗಿದೆಯಲ್ಲ, ಯಾರ್ಯಾರು ಅಂತ ಗೊತ್ತಾಗ್ತಾ ಇತ್ತು. ಇವರೇನು ರಾಮ ಭಕ್ತರೇನು ದೇಶದ್ರೋಹಿಗಳಲ್ಲ, ಅವರೆಲ್ಲ ದೇಶದ್ರೋಹಿಗಳು. ಪಾಕಿಸ್ತಾನ ಹಣ ತಗೊಂಡು ಇಲ್ಲೆಲ್ಲ ಭಯೋತ್ಪಾದನಾ ಚಟುವಟಿಕೆ ಮಾಡುವಂತವ್ರು. ಅವ್ರ ಮೇಲೆ ನಿಮ್ಗೆ ಯಾವ ಹಳೆ ಕೇಸನ್ನು ತೆಗೆಯುವಂತ ಧೈರ್ಯ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ. ಅವ್ರನ್ನ ಕಂಡ್ರೆ ಭಯ ಬೀಳ್ತೀರ. ಹಿಂದೂಗಳನ್ನ ಕಂಡ್ರೆ ಹಿಡಿದು ಜೈಲ್ಗೆ ಹಾಕ್ಬೇಕು. ರಾಮನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇವ್ರು ಯಾರು ಮನೆ ಬಿಟ್ಟು ಆಚೆ ಬರಬಾರ್ದು ಅನ್ನೋ ಬೆದರಿಕೆಯನ್ನ ಕೊಡುವಂತದಕ್ಕೆ ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಅನ್ನೋಂಥವ್ರನ್ನು ಸೇರಿದಂತೆ ಅನೇಕರ ಬಂಧನ ಆಗೋದಕ್ಕೆ ಭೀತಿಯಲ್ಲಿದೆ. ಒಂದಷ್ಟು ಜನನ ಬಂಧನ ಕೂಡ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಆತಂಕದಲ್ಲಿದ್ದಾರೆ. ಬಿಜೆಪಿ ಇವರ ಪರವಾಗಿ ನಿಲ್ಲುವಂತ, ಹೋರಾಟ ಮಾಡುವಂತ ಒಂದು ಕೆಲಸವನ್ನ ಯಾವಾಗ ಶುರು ಮಾಡುತ್ತೆ? ನಾನು ನೆನ್ನೆನೆ ಅಲ್ಲಿನ ನಮ್ಮ MLA ಅವ್ರ ಹತ್ರ ಮಾತಾಡಿದ್ದೀನಿ.
ಮತ್ತೆ ನಮ್ಮ ಪಾರ್ಟಿಯವ್ರ ಜೊತೆನೂ ಮಾತಾಡಿದ್ದೀನಿ. ಸೊ ಇದನ್ನ ನಾವು ರಕ್ಷಣೆ ಕೊಡ್ಬೇಕು ಅವರೆಲ್ಲರಿಗೂ ಕೂಡ. ಯಾರ್ಯಾರು ರಾಮ ಮಂದಿರ ಹೋರಾಟದಲ್ಲಿ ಇಡೀ ಕರ್ನಾಟಕದಲ್ಲಿ ಪಾಲ್ಗೊಂಡಿದ್ದಾರೆ, ನಾನು ಪಾಲ್ಗೊಂಡಿದ್ದೀನಿ. ನಾನು ಕೂಡ ರಾಮ ಮಂದಿರ ಹೋರಾಟದಲ್ಲಿ ನಮ್ಮ ಜಾಲಹಳ್ಳಿಯಲ್ಲಿ ಸುಮಾರು 2,000 ಜನ ಸೇರಿ ಹೋರಾಟ ಮಾಡಿದ್ದೀರಿ ನಾವು. ಸೊ ಅವಾಗ ಕೇಸ್ ಹಾಕಿದಾರೋ ಏನ್ ಹಾಕಿದಾರೋ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಯಾವುದು ನನ್ಗೇನು ಇದುವರೆಗೂ ನೋಟಿಸ್ ಬಂದಿಲ್ಲ, ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇವಾಗ ಹುಡುಕ್ತಾ ಇದ್ದಾರೆ ಎಲ್ಲ ಕಡೆ ಕೇಸು, ಎಲ್ಲೆಲ್ಲಿ ಕರಸೇವೆಗೆ ಯಾರ್ಯಾರು ಹೋಗ್ತಾ ಇದ್ರು ಅಂತ. ನಾನು ಕೂಡ ಹೋಗಿ ಬಂದಿದ್ದೀನಿ. ಅಯೋಧ್ಯೆಯಲ್ಲಿ 21 ದಿನ ಇದ್ದೆ. ನಿಮಗೆ ಬಂಧನ ಭೀತಿ ಇದೆಯಾ ಸರ್? ಹಾ, ನಿಮಗೆ ಬಂಧನ ಭೀತಿ ಇದೆಯಾ? ದಮ್ಮಿದೆಯಾ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ದಮ್ಮಿದ್ರೆ ಹೇಳ್ರಿ, ದಮ್ಮಿದ್ರೆ ನಾನು ರೆಡಿ ಇದ್ದೀನಿ. ನಾನು ಹೋಗಿದ್ದೆ, ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಹೋಗಿದ್ದೆ. ನಾನು ಕರಸೇವೆಯಲ್ಲಿ ಭಾಗಿಯಾಗಿದ್ದೆ. ಮತ್ತು ಹೋರಾಟದಲ್ಲಿ ನಾನು ಕೂಡ ಇಲ್ಲಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದೀನಿ. ಎಲ್ಲೆಲ್ಲಿ ಕೇಸ್ ಹಾಕಿದಾರೋ ನನಗೂ ಗೊತ್ತಿಲ್ಲ. ಇವ್ರಿಗೆ ಭಯ ಬೀಳ್ಸೋವಂಥದ್ದು, ಒಂದು ಬಂಧಿಸಿ ಜೈಲು ಕಟ್ಟಿದಿರಿ ಅಂದ್ರೆ ಇಡೀ ರಾಜ್ಯದ ಎಲ್ಲ ರಾಮ ಭಕ್ತರಿಗೇನಿದೆ ಒಂದು ಮೆಸೇಜು. ಇನ್ನು ಹೋದ್ರೆ ನಿಮ್ಗೆ ಇನ್ನಷ್ಟೇನೋ ಒಳಕಾಗ್ತೀರಿ ಅನ್ನೋದು ಮೆಸೇಜ್ ಅಷ್ಟೇ. ಸುಮ್ಮನೆ ಕಾಟ ಅವ್ರು ಹೇಳ್ತಾ ಇದಾರೆ ಹಳೆ ಕೇಸ್ ತೆಗಿಯಕ್ಕೆ ಇದೇ ಟೈಮ್ ಬೇಕಾಯ್ತಾ? ರಾಮ ಮಂದಿರ ಉದ್ಘಾಟನೆ ಟೈಮೇ ನೋಡ್ಕೊಂಡು ಅದು 30 ವರ್ಷ ಆದ್ಮೇಲೆ, 30 ವರ್ಷದಲ್ಲಿ ಎಷ್ಟು ದಿನ ಬಂದೋಗಿದೆ? 365 ದಿನ ಇಂಟು 30 ಎಷ್ಟು ದಿನ ಬಂದ? ಅವಾಗ ಯಾವುದು ಬಂದಿಲ್ಲ. ರಾಮ ಮಂದಿರ ಉದ್ಘಾಟನೆ ಮಾಡೋ ಟೈಮ್ಗೆ ಬಂದೈತೆ ಅಂತಾರಂದ್ರೆ ಬೇರೆ ಟೈಮ್ ಇರ್ಲಿಲ್ವಾ ನಿಮ್ಗೆ? ಆಯ್ತು, ರಾಮ ಮಂದಿರ ಕೇಸ್ ಇವಾಗ ಏನಿತ್ತು ಅರ್ಜೆಂಟು, ಆಯ್ತು ಅದಾದ್ಮೇಲೆ ಆದ್ರೂ ಮಾಡ್ಬೋದಾಯ್ತು. ಇಲ್ಲ ಇವ್ರ ಅಧಿಕಾರದಲ್ಲಿ ಇದ್ರಲ್ಲ 2014ರಲ್ಲಿ, ಅವಾಗ ಯಾಕೆ ಮಾಡಿತ್ತು? ನಮ್ಮ ಕಾಲದಲ್ಲಿ ನಾವೇನು ಮಾಡಿಲ್ಲ, ನಮ್ಮ ಕಾಲದಲ್ಲಿ ಏನು ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ನಿಮ್ಮ ಅಧಿಕಾರ ಬಂದಾಗೆ ಈ ರೀತಿ ಹಿಂದೂಗಳ ಮೇಲೆ ನಿರಂತರವಾದಂಥ ದಾಳಿಯನ್ನ ನೀವು ಮಾಡ್ತಾ ಇದ್ದೀರಾ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಗಿರೋದನ್ನು ಕೂಡ ರೆಕಾರ್ಡಲ್ಲಿದೆ. ಮತ್ತೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ. ರಾಮ ಭಕ್ತರಿಗೆ ಯಾವುದೇ ರೀತಿ ಸಂಕಷ್ಟ ಬರದ ರೀತಿ ಪಕ್ಷ ಅವ್ರ ಜೊತೆ ನಾವು ನಿಲ್ತೀರಿ, ನಿಮ್ಮ ಜೊತೆ ನಾವಿದ್ದೀರಿ ಅನ್ನೋ ಮಾತನ್ನು ಕೂಡ ನಾನು ರಾಜ್ಯದ ಎಲ್ಲ ರಾಮ ಭಕ್ತರಿಗೆ, ರಾಮ ಅನುಯಾಯಿಗಳಿಗೆ ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.